ನಿನ್ನನ್ನು ನಾಯಿ ನರಿಗಳು ಎಳೆಯುವಂತೆ ಮಾಡುತ್ತೇನೆ. ನಿನಗೊಂದು ಸಂತೋಷದ ವಾರ್ತೆ ಇದೆ. ಅಂದರೆ ಆ ದಶಕಂಠನ ಸಂಹಾರವಾಯಿತೆ? ಇಲ್ಲ, ಆ ಕಾರ್ಯ ಇನ್ನೂ ಕೈಗೂಡಿಲ್ಲ.
ಮತ್ತಾವ ಸಂತೋಷದ ಸುದ್ದಿ ಇದೆ? ಆ ರಾವಣನ ಸಂಹಾರ ಮಾತ್ರ ನನಗೆ ನಿಜವಾದ ಸಂತೋಷವನ್ನು ಉಂಟು ಮಾಡುತ್ತದೆ. ಸಂಹಾರವಾಗದಿದ್ದರೇನು? ಸಂಹಾರದ ಸಮಯ ಸನ್ನಿಹಿತವಾಗಿದೆ ಸೀತೆ. ಹಾಗಾದರೆ ನನ್ನ ಸ್ವಾಮಿಯ ಶರಾಘಾತದಿಂದ ಆ ದುರುಳ ರಾವಣ ತೀವ್ರವಾಗಿ ಗಾಯಗೊಂಡು ಮರಣಶಯ್ಯೆಯಲ್ಲಿರಬೇಕು. ಗಾಯಗೊಂಡದ್ದು ನಿಜ, ಆದರೆ ಅವನ ಪರಿಸ್ಥಿತಿ ತಿಳಿದಿಲ್ಲ. ಏಕೆಂದರೆ ಅವನು ಈಗ ರಣರಂಗದಲ್ಲಿಲ್ಲ. ಅಂದರೆ ಎಲ್ಲಿಗೆ ಹೋದ ತ್ರಿಜಟೆ? ರಾಮನ ಬಾಣದಿಂದ ಗಾಯಗೊಂಡು ಪ್ರಜ್ಞಾಶೂನ್ಯನಾದ ರಾವಣನನ್ನು ತನ್ನ ಸಾರಥಿ ರಥದ ಸಹಿತ ಕರೆದೊಯ್ದನಂತೆ. ಆದರೆ ಎಲ್ಲಿಗೆ ಎಂದು ಯಾರಿಗೂ ತಿಳಿದಿಲ್ಲ. ಪಲಾಯನ ಮಾಡಿದ ಆ ದುಷ್ಟನನ್ನು ನನ್ನ ಸ್ವಾಮಿ ಕೊಲ್ಲುವುದಿಲ್ಲ. ಅವನು ಮರಳಿ ರಣರಂಗಕ್ಕೆ ಬರದೆ ಅವನ ವಧೆಯಾಗುವುದಿಲ್ಲ. ನಿಜ ಸೀತೆ, ಅವನು ಮತ್ತೆ ರಣರಂಗಕ್ಕೆ ಬರಬೇಕು. ಬಂದೇ ಬರುತ್ತಾನೆ. ಖಂಡಿತ ರಾಮನಿಂದ ಹತನಾಗುತ್ತಾನೆ. ಯಾವಾಗ ಬರುತ್ತಾನೆ ತ್ರಿಜಟೆ? ಇನ್ನೆಷ್ಟು ಕಾಲ ನಾನು ಕಾಯಬೇಕು? ಈ ದುಃಖಕ್ಕೆ ಕೊನೆ ಎಂದು? ಎದೆಗೊಂದಬೇಡ ಸೀತೆ. ನಿನ್ನ ಇಷ್ಟು ಕಾಲದ ತಪಸ್ಸು ಖಂಡಿತ ಶುಭ ಫಲವನ್ನು ನೀಡುತ್ತದೆ. ಆ ರಾವಣ ಹೆಚ್ಚು ಕಾಲ ತಲೆಮರೆಸಿಕೊಂಡಿರಲು ಸಾಧ್ಯವಿಲ್ಲ. ಅವನು ಬಂದೇ ಬರುತ್ತಾನೆ. ಬರದಿದ್ದರೂ ವಾನರರು ಅವನನ್ನು ಹುಡುಕದೆ ಬಿಡುವುದಿಲ್ಲ. ನಾನೀಗ ಬರುತ್ತೇನೆ. ನಾನೆಲ್ಲಿದ್ದೇನೆ? ನಾನೆಲ್ಲಿದ್ದೇನೆ? ಇಲ್ಲಿಗೆ ನನ್ನನ್ನು ಕರೆತಂದವರು ಯಾರು? ಇದು ರಣರಂಗವಲ್ಲ, ಯುದ್ಧದ ಕೋಲಾಹಲವಿಲ್ಲ. ಇಲ್ಲಿಗೆ ಹೇಗೆ ಬಂದೆ? ಮಹಾಪ್ರಭು, ಚಿಂತಿಸಬೇಡಿ. ನೀವೀಗ ರಣರಂಗದಿಂದ ದೂರವಾದ ಸುರಕ್ಷಿತ ಸ್ಥಳದಲ್ಲಿರುವಿರಿ. ರಣರಂಗದಿಂದ ದೂರವೇ? ನನ್ನನ್ನು ಇಲ್ಲಿಗೇಕೆ ಕರೆದುಕೊಂಡು ಬಂದೆ ಸಾರಥಿ? ಪ್ರಭು, ಆ ರಾಮನ ಉಗ್ರ ಬಾಣಗಳಿಂದ ನೀವು ಪ್ರಜ್ಞಾಶೂನ್ಯರಾಗಿದ್ದೀರಿ. ನಿಮ್ಮ ಜೀವ ಉಳಿಸಬೇಕೆಂದು ನಾನು ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ಎಂಥ ಕೆಲಸ ಮಾಡಿದೆ ಸಾರಥಿ? ಶತ್ರುಗಳ ಮುಂದೆ ನಾನು ಹೇಡಿಯಂತೆ ಪಲಾಯನ ಮಾಡಿದೆ ಎಂದು ಭಾವಿಸುವಂತೆ ಮಾಡಿದೆಯಲ್ಲ. ನಾನೇನು ಕೈಲಾಗದವನೆಂದುಕೊಂಡೆಯಾ? ಪರಾಕ್ರಮ ಶೂನ್ಯನೆಂದುಕೊಂಡೆಯಾ? ಆ ರಾಮನ ಬಾಣಗಳಿಗೆ ಸುಲಭವಾಗಿ ಸಾಯುವನೆಂದುಕೊಂಡೆಯಾ? ಖಂಡಿತ ಇಲ್ಲ ಪ್ರಭು. ನಿಮ್ಮ ಶೌರ್ಯ ಪರಾಕ್ರಮಗಳ ಬಗ್ಗೆ ನನಗೆ ಕಿಂಚಿತ್ತೂ ಸಂಶಯವಿಲ್ಲ. ಆದರೆ ಪರಿಸ್ಥಿತಿ ಹಾಗಿತ್ತು. ಪ್ರಜ್ಞಾಶೂನ್ಯರಾದ ನೀವು ಆ ರಾಮ ಬಾಣಗಳಿಗೆ ಸುಲಭವಾಗಿ ಬಲಿಯಾಗಬಾರದೆಂದು ನಾನೇ ಹೀಗೆ ಮಾಡಿಬಿಟ್ಟೆ. ಯುದ್ಧವೆಂದ ಮೇಲೆ ಗಾಯಗೊಳ್ಳುವುದು, ಪ್ರಜ್ಞೆ ಕಳೆದುಕೊಳ್ಳುವುದು, ಕಡೆಗೆ ಪ್ರಾಣವನ್ನು ಬಿಡುವುದು ಸಹಜ. ಅದರ ಅರಿವಿಲ್ಲದೆ ನಾನು ಮೂರ್ಛೆಯಿಂದ ಎಚ್ಚೆತ್ತುಕೊಳ್ಳುವವರೆಗೂ ಕಾಯದೆ ಅನರ್ಥ ಮಾಡಿಬಿಟ್ಟೆ ಸಾರಥಿ. ನನ್ನ ಕೀರ್ತಿಗೆ ಕಳಂಕ ತಂದು ಬಿಟ್ಟೆ. ಕ್ಷಮಿಸಿ ಪ್ರಭು, ನನ್ನ ಉದ್ದೇಶ ಅದಾಗಿರಲಿಲ್ಲ. ಅಲ್ಲ, ಆ ರಾಮನ ಮುಂದೆ, ಆ ವಾನರನ ಮುಂದೆ ನನ್ನ ಯೋಗ್ಯತೆ ಏನಾಗುವುದೆಂದು ಸ್ವಲ್ಪವೂ ಯೋಚಿಸಲಿಲ್ಲವೇ ಸಾರಥಿ?
ನನ್ನ ಶತ್ರುವಿನ ಮುಂದೆಯೇ ನಾನು ರಣರಂಗವನ್ನು ಬಿಟ್ಟು ಬಂದರೆ ಅದರ ಅರ್ಥ ಏನೆಂದು ಗೊತ್ತೇ ನಿನಗೆ? ನನ್ನಿಂದ ಅಪರಾಧವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಪ್ರಭು. ಅಥವಾ ಶತ್ರುವಿನ ಪುರಸ್ಕಾರಕ್ಕೆ ಮರುಳಾಗಿ ಇಂತಹ ಕಾರ್ಯವನ್ನು ಮಾಡಲಿಲ್ಲ ತಾನೇ? ಇಲ್ಲ ಪ್ರಭು, ನಾನು ಅಂಥ ದ್ರೋಹಿ ಅಲ್ಲ. ಈಗ ತಡ ಮಾಡದೆ ನನ್ನನ್ನು ರಣರಂಗಕ್ಕೆ ಕರೆದುಕೊಂಡು ಹೋಗು. ನಿನಗೆ ಪ್ರಾಣ ಭಯವಿದ್ದರೆ ನನ್ನ ಕಣ್ಣೆದುರಿಂದ ತೊಲಗಿ ಹೋಗು. ಇಲ್ಲ ಪ್ರಭು, ನನಗೆ ಭಯವಿಲ್ಲ. ನಿಮ್ಮ ನಿಷ್ಠೆಯಲ್ಲಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ನಿಮ್ಮ ಆದೇಶವನ್ನು ನಾನು ಪಾಲಿಸುತ್ತೇನೆ. ಆದರೆ ನಾನು ಪ್ರಾಣ ರಕ್ಷಣೆಯ ಆತುರದಲ್ಲಿ ಹಾಗೆ ನಡೆದುಕೊಂಡೇನೆ ವಿನಃ ಬೇರೆ ಇನ್ನಾವ ದುರುದ್ದೇಶದಿಂದಲೂ ಇಲ್ಲ. ಜೊತೆಗೆ ಅಪಶಕನಗಳು ನಿಮಗೆ ಪ್ರಾಣಾಪಾಯವಿದೆ ಎಂದು ಸೂಚಿಸುತ್ತಿದ್ದವು. ಶಕುನಗಳಿಗೆ ಹೆದರಿ ಯುದ್ಧ ವಿಮುಖನಾಗುವ ಹಳ್ಳೆದೇವನಲ್ಲ ಈ ರಾವಣ. ಕೂಡಲೇ ರಥವನ್ನು ರಣರಂಗಕ್ಕೆ ಚಲಿಸು. ಅಪ್ಪಣೆ ಪ್ರಭು. ಮಹಾರಾಣಿಯವರಿಗೆ ಪ್ರಣಾಮಗಳು. ಸಖಿ, ಯುದ್ಧದ ವಾರ್ತೆ ಏನು? ನಮ್ಮ ಪ್ರಭುಗಳು ಕ್ಷೇಮದಿಂದಿರುವರಲ್ಲವೇ? ಅದು ತಿಳಿಯದು ಮಹಾರಾಣಿ. ಅಂದರೆ ಪ್ರಭುಗಳು ರಣರಂಗದಲ್ಲಿ ಇಲ್ಲವಂತೆ. ಮತ್ತೆಲ್ಲಿ ಹೋದರು? ರಾಮ ಬಾಣಗಳಿಂದ ಗಾಯಗೊಂಡು ಪ್ರಜ್ಞಾಶೂನ್ಯರಾದ ಅವರನ್ನು ಸಾರಥಿ ರಣರಂಗದಿಂದ ಕರೆದೊಯ್ದನಂತೆ. ಅಯ್ಯೋ, ಗಾಯಗೊಂಡವರನ್ನು ಅರಮನೆಗೆ ಕರೆತರದೆ ಆ ಸಾರಥಿ ಎಲ್ಲಿಗೆ ಕರೆದೊಯ್ದ? ನನಗೆ ಚಿಂತೆಯಾಗಿದೆ ಸಖಿ. ಅವರಿಗೆ ಈಗ ಉಪಚಾರದ ಅಗತ್ಯವಿದೆಯಲ್ಲವೇ? ಹೌದು ಮಹಾರಾಣಿ. ನೀನು ಹೋಗಿ ಪ್ರಭುಗಳು ಎಲ್ಲಿರುವರೆಂದು ತಿಳಿದು ಬಾ. ನಾನೇ ಅಲ್ಲಿಗೆ ಹೋಗಿ ಅವರಿಗೆ ಉಪಚಾರ ಮಾಡುತ್ತೇನೆ. ಹಾಗೆ ಆಗಲಿ ಮಹಾರಾಣಿ. ಪರಮೇಶ್ವರ, ದಯಮಾಡಿ ನನ್ನ ಸ್ವಾಮಿಯನ್ನು ರಕ್ಷಿಸು, ರಕ್ಷಿಸು ತಂದೆ. ಮಹಾಮುನಿ ಅಗಸ್ತ್ಯ, ಈ ದಶರಥ ಪುತ್ರ ರಾಮನ ಪ್ರಣಾಮಗಳನ್ನು ಸ್ವೀಕರಿಸಿ. ನಿಮ್ಮ ದರ್ಶನದಿಂದ ನಾನು ಪುನೀತನಾದೆ. ಹೇಳಿ, ನನ್ನಿಂದ ಏನಾಗಬೇಕು ಮುನೀಂದ್ರ? ಮಹಾಬಾಹು ರಾಮಚಂದ್ರ, ನಿನ್ನಿಂದ ಸೇವೆಯನ್ನು ಪಡೆಯಲು ಬರಲಿಲ್ಲ. ನನ್ನಿಂದ ನಿನಗೆ ಒಳಿತಾಗಲಿ ಎಂದು ಬಂದಿದ್ದೇನೆ. ಸನಾತನವಾದ ಒಂದು ರಹಸ್ಯ ಮಂತ್ರವನ್ನು ನಿನಗೆ ಉಪದೇಶಿಸಲು ಬಂದಿದ್ದೇನೆ. ಆ ಮಂತ್ರದ ಪುನಶ್ಚರಣೆಯಿಂದ ನೀನು ಯುದ್ಧದಲ್ಲಿ ಸಮಸ್ತ ಶತ್ರುಗಳನ್ನು ಜಯಿಸುವುದು ಸಾಧ್ಯವಾಗುತ್ತದೆ. ಮಹಾಮುನಿ, ತಮ್ಮ ಕಾರುಣ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಉಪದೇಶಿಸುವ ಆ ರಹಸ್ಯ ಮಂತ್ರದ ಹೆಸರು ಆದಿತ್ಯ ಹೃದಯ. ಅದನ್ನು ಪಠಿಸುವುದರಿಂದ ಶತ್ರು ನಾಶವಲ್ಲದೆ ಪುಣ್ಯಲಾಭವೂ ಉಂಟಾಗುತ್ತದೆ. ಆ ಪರಮ ಪಾವನವಾದ ಮಂತ್ರವನ್ನು ಪಠಿಸುವುದರಿಂದ ಈ ನಿರ್ಣಾಯಕ ಯುದ್ಧದಲ್ಲಿ ಜಯ ಖಂಡಿತ ಸಾಧ್ಯವಾಗುತ್ತದೆ. ಧನ್ಯೋಸ್ಮಿ ಮುನೀಂದ್ರ, ಧನ್ಯೋಸ್ಮಿ. ಅಗಣಿತ ಕಿರಣಯುಕ್ತ ಜ್ಞಾನ ಪ್ರದಾಯಕವಾದ ಜ್ಯೋತಿ ಸ್ವರೂಪನಾದ ಲೋಕಕ್ಕೆ ಬೆಳಕನ್ನು ನೀಡುವ ಆ ಭಾಸ್ಕರನನ್ನು ಆರಾಧಿಸುವ ಈ ಮಂತ್ರವನ್ನು ಧರಿಸುವ ಮತ್ತು ಸಿದ್ಧಿಸಿಕೊಳ್ಳುವ ಶಕ್ತಿ ಇರುವುದು ನಿನ್ನಂಥವರಲ್ಲಿ ಮಾತ್ರ ರಾಮಚಂದ್ರ. ಮುನೀಂದ್ರ, ನಾನು ಬೇಡದೆ ತಾವೇ ಸ್ವತಃ ಬಂದು ನನಗೆ ಕೃಪೆ ತೋರುತ್ತಿರುವುದು ನನ್ನ ಸೌಭಾಗ್ಯ. ತಮ್ಮ ಕೃಪೆಯಿಂದ ಲೋಕ ಕಲ್ಯಾಣದ ಕಾರ್ಯದಲ್ಲಿ ನನ್ನ ಕಿಂಚಿತ್ತು ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತಿದೆ. ಅದೇ ನನಗೆ ಪರಮ ಸಂತೋಷ. ನಾನು ಸಿದ್ಧನಾಗಿದ್ದೇನೆ ಮುನೀಂದ್ರ. ತಾವು ದಯಮಾಡಿ ಉಪದೇಶಿಸಬೇಕು.
ಆದಿತ್ಯಹೃದಯಂ ಪುಣ್ಯಂ ಆದಿತ್ಯಹೃದಯಂ ಪುಣ್ಯಂ ಸರ್ವಶತ್ರುವಿನಾಶನಂ ಸರ್ವಶತ್ರುವಿನಾಶನಂ ರಶ್ಮಿಮಂತಂ ಸಮುಚ್ಯಂತಂ ದೇವಾಸುರ ನಮಸ್ಕೃತಂ ಓಂ ಭಾರ್ಗವ ಆಪ್ರಾವನ ಆಚ್ಛಾವನ ಮಹಾಮುನಿ ಅಗಸ್ತ್ಯರು ಹೇಳಿದ ಮಾತು ಸತ್ಯ. ಅವರು ಉಪದೇಶಿಸಿದ ಆದಿತ್ಯ ಹೃದಯ ಮಂತ್ರದಿಂದ ನನ್ನಲ್ಲಿ ನವ ಚೈತನ್ಯ ತುಂಬುತ್ತಿರುವಂತಿದೆ. ಆ ದುಷ್ಟ ರಾವಣನ ಸಂಹಾರಕ್ಕೆ ಬೇಕಾದ ಶಕ್ತಿ ತುಂಬುತ್ತಿರುವಂತಿದೆ. ಪ್ರಜ್ಞೆ ತಪ್ಪಿ ರಣರಂಗದಿಂದ ಪಲಾಯನ ಮಾಡಿದ್ದ ಅವನು ಮರಳಿ ಬರುತ್ತಿರುವನಂತೆ. ಬರಲಿ, ಬೇಗನೆ ಅವನ ಅಂತ್ಯವನ್ನು ಕಾಣಲಿ. ಮಾತಲಿ ರಾಕ್ಷಸೇಂದ್ರ ರಾವಣನ ರಥ ವೇಗವಾಗಿ ಬರುತ್ತಿರುವುದನ್ನು ನೋಡಿದರೆ ಅವನು ಮೃತ್ಯುವಶನಾಗಲು ಆತರದಿಂದ ಬರುತ್ತಿರುವಂತೆ ಕಾಣುತ್ತಿದೆ. ಬರಲಿ, ಅಧರ್ಮಿಗೆ ಯಾವ ಫಲ ದೊರಕಬೇಕೋ ಅದನ್ನು ಅವನಿಗೆ ಲಭಿಸುವಂತೆ ಮಾಡುತ್ತೇನೆ.
ರಾಮ, ನಾನು ರಣರಂಗದಿಂದ ಪಲಾಯನ ಮಾಡಿದ್ದೇನೆಂದುಕೊಂಡೆಯ? ನನ್ನ ಸಾರಥಿಯ ಅವಿವೇಕದಿಂದ ಹೊರಹೋದನೆ ಹೊರತು ಅಂಜಿಕೆಯಿಂದಲ್ಲ, ಅಥವಾ ಜೀವ ಭಯದಿಂದಲ್ಲ. ನನ್ನ ವೈದೇಹಿಯನ್ನು ಕಳ್ಳತನದಿಂದ ಅಪಹರಿಸಿದಾಗ ನೀನು ಪರಮ ಹೇಡಿ ಎಂದು ನಿಶ್ಚಿತವಾಯಿತು ರಾವಣ. ನಾನು ಹೇಡಿಯೋ ವೀರನೋ ಎಂಬುದು ಸದ್ಯದಲ್ಲೇ ನಿರ್ಧಾರವಾಗುತ್ತದೆ. ಹೌದು, ನಿರ್ಧಾರವಾಗಬೇಕು. ಅಧರ್ಮದ ಅಟ್ಟಹಾಸ ಕೇವಲ ಅಲ್ಪನ ತುಚ್ಛ ಕಾರ್ಯವೆಂದು ನಿರ್ಧಾರವಾಗಬೇಕು. ಆರಂಭಿಸು. ರಾಮ ರಾವಣರ ಯುದ್ಧ ಆರಂಭವಾಯಿತು. ಅಂದರೆ ರಣಭೂಮಿಯಿಂದ ಪಲಾಯನ ಮಾಡಿದ್ದ ಆ ರಾವಣ ಮರಳಿ ಬಂದಂತಾಯಿತು. ಬಂದಿದ್ದಾನೆ ಸೀತೆ. ತಾನಾಗಿ ಪಲಾಯನ ಮಾಡಲಿಲ್ಲ. ತನಗೆ ಪ್ರಜ್ಞೆ ಇಲ್ಲದಿದ್ದಾಗ ತನ್ನ ಸಾರಥಿ ಕರೆದೊಯ್ದಿದ್ದಾನೆಂದು ಸಮರ್ಥಿಸಿಕೊಂಡಿದ್ದಾನೆ. ಆ ಸಾರಥಿಯ ಕೃಪೆಯಿಂದ ಆ ರಾವಣನಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ದೊರೆತಂತಾಯಿತು. ಅಷ್ಟು ಹೊತ್ತು ಅವನ ಮೃತ್ಯು ಮುಂದೆ ಹೋಗಿತ್ತು ಅಷ್ಟೇ. ಇಲ್ಲವಾದರೆ ಆಗಲೇ ಅವನು ರಾಮಬಾಣಕ್ಕೆ ಆಹುತಿಯಾಗುತ್ತಿದ್ದ. ಇಲ್ಲ ತ್ರಿಜಟೆ, ನನ್ನ ಸ್ವಾಮಿ ಅಂತ ಹೀನ ಕಾರ್ಯವನ್ನು ಮಾಡುತ್ತಿರಲಿಲ್ಲ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಅವನನ್ನು ಖಂಡಿತ ಕೊಲ್ಲುತ್ತಿರಲಿಲ್ಲ. ನಿಜ ಸೀತೆ, ನಾನು ಅದನ್ನು ಮರೆತಿದ್ದೆ. ಶರಣಾಗತ ವತ್ಸಲನಾದ ರಾಮ ಧರ್ಮವನ್ನು ಮೀರಿ ನಡೆಯುತ್ತಿರಲಿಲ್ಲ. ಅದರಂತೆ ಅಧರ್ಮಕ್ಕೆ, ಅಧರ್ಮಿಗಳಿಗೆ ಉಳಿಗಾಲವೂ ಇಲ್ಲ. ಅಂಥವರಿಗೆ ಜಯ ದೊರೆಯುವುದು ಸಾಧ್ಯವೂ ಇಲ್ಲ. ಆದರೆ ರಾವಣ ಅಷ್ಟೆಲ್ಲ ಅಧರ್ಮಗಳನ್ನು ಮಾಡಿದ ಮೇಲೂ ಇಷ್ಟು ಕಾಲ ಜೀವಂತವಾಗಿ ಉಳಿದಿರುವನಲ್ಲ ಎಂಬುದೇ ಆಶ್ಚರ್ಯ.
ಆಶ್ಚರ್ಯದ ಸಂಗತಿ. ಉದ್ದೇಶವಿಲ್ಲದ ಅಧರ್ಮ, ಉದ್ದೇಶಪೂರ್ವಕ ಅಧರ್ಮ ಎಂದು ಎರಡು ರೀತಿ ಇದೆ ತ್ರಿಜಟೆ. ಉದ್ದೇಶವಿಲ್ಲದ ಅಧರ್ಮ ಕ್ಷಮೆಗೆ ಅರ್ಹ. ಕೆಲವು ಸಲ ಉದ್ದೇಶಪೂರ್ವಕ ಅಧರ್ಮವೂ ಕೂಡ ಪಶ್ಚಾತ್ತಾಪದಿಂದ ತಿದ್ದಿಕೊಳ್ಳುವುದಾದರೆ ಕ್ಷಮೆಗೆ ಅರ್ಹವಾಗಬಹುದು. ಆದರೆ ಆ ಯಾವ ರೀತಿಯಲ್ಲೂ ಆ ರಾವಣ ಕ್ಷಮೆಗೆ ಅರ್ಹನಲ್ಲ. ನಿಜ ಸೀತೆ, ಕ್ಷಮಾರ್ಹನಲ್ಲದ ರಾವಣ ಈಗ ವದಾರ್ಹನಾಗಿದ್ದಾನೆ. ಅದು ನಡೆದು ಹೋಗುತ್ತದೆ. ಅಧರ್ಮಿ ಪಡೆಯಬೇಕಾದ ನಿಷ್ಠುರ ಅಂತ್ಯವನ್ನು ಅವನು ಕಾಣುತ್ತಾನೆ. ಸಖಿ, ಪ್ರಭುಗಳು ಎಲ್ಲಿರುವರೆಂಬ ವಿಷಯ ತಿಳಿಯಿತೆ? ತಿಳಿಯಿತು ಮಹಾರಾಣಿ. ಹಾಗಾದರೆ ಬೇಗ ಹೇಳು. ರಾಜವೈದ್ಯರನ್ನು ಕರೆದುಕೊಂಡು ನಾನು ಈಗಲೇ ಹೋಗಿ ಔಷಧೋಪಚಾರವನ್ನು ನಡೆಸುತ್ತೇನೆ. ಈಗ ಅದು ಸಾಧ್ಯವಿಲ್ಲ ಮಹಾರಾಣಿ. ನೀವು ಅಲ್ಲಿಗೆ ಹೋಗುವಂತಿಲ್ಲ, ಹೋದರೂ ಉಪಚಾರ ಮಾಡುವಂತಿಲ್ಲ. ಏಕೆ ಸಖಿ? ನಾನೇಕೆ ಅಲ್ಲಿಗೆ ಹೋಗಬಾರದು? ಏಕೆ ಉಪಚಾರ ಮಾಡಬಾರದು? ಏಕೆಂದರೆ ಅವರೀಗ ರಣರಂಗದಲ್ಲಿ ರಾಮನೊಂದಿಗೆ ಯುದ್ಧ ಮಾಡುತ್ತಿದ್ದಾರೆ ಮಹಾರಾಣಿ. ವಿಶ್ರಾಂತಿ ಪಡೆಯದೆ, ಗಾಯಗಳಿಗೆ ಚಿಕಿತ್ಸೆ ಪಡೆಯದೆ ಮತ್ತೆ ರಣರಂಗಕ್ಕೆ ಬಂದು ಬಿಟ್ಟರೆ? ಬಹುಶಃ ಅವರಿಗೆ ಅಷ್ಟು ತೀವ್ರವಾದ ಗಾಯಗಳಾಗಿಲ್ಲವೆಂದು ಕಾಣುತ್ತದೆ ಮಹಾರಾಣಿ. ಇರಬಹುದು, ಅದರಿಂದ ಸಮಾಧಾನವಾಗಿದೆ. ಆದರೆ ಈ ಯುದ್ಧದ ಮುಂದಿನ ಫಲಿತಾಂಶವೇನಾಗುವುದೋ ಎಂಬುದನ್ನು ನೆನೆದರೆ ನನಗೆ ಆತಂಕವಾಗುತ್ತಿದೆ ಸಖಿ. ರಾಮನ ಬಾಣಗಳನ್ನು ನೆನೆದರೆ ನನ್ನ ಜೀವ ತಲ್ಲಣಿಸುತ್ತದೆ.
ಎಲವೋ ರಾಮ, ನೀನು ನನ್ನ ಧ್ವಜವನ್ನು ಬೀಳಿಸಿದ ಮಾತ್ರಕ್ಕೆ, ಬಿಲ್ಲನ್ನು ಮುರಿದ ಮಾತ್ರಕ್ಕೆ ನೀನು ಗೆದ್ದೆನೆಂದುಕೊಳ್ಳಬೇಡ. ನಾನು ರಾವಣ, ಲೋಕವಿಖ್ಯಾತ ಅಷ್ಟದಿಕ್ಪಾಲಕರನ್ನು ದಿಕ್ಕುಗೆಡಿಸಿ ಬಂಧನದಲ್ಲಿರಿಸಿದ್ದ ತೀರ ನಾನು. ಇಂದು ನೀನು ರಣರಂಗದಿಂದ ಓಡಿ ಹೋಗದಿದ್ದರೆ ಇಂದೇ ನಿನ್ನ ಕಡೆಯ ದಿನ. ನಿನ್ನನ್ನು ಮೃತ್ಯುವಿಗೆ ಬಲಿ ಕೊಡುತ್ತೇನೆ. ರಾವಣ, ನಿನ್ನ ಕೀರ್ತಿಯ ಪಟ್ಟಿ ದೊಡ್ಡದಾಗಿಯೇ ಇದೆ. ಅದೆಲ್ಲವೂ ಲೋಕವೇ ವಿಸ್ಮಯಗೊಳ್ಳುವಂತಹ ಸಾಧನೆಯೇ ಸರಿ. ಆದರೆ ಯಾವ ಕ್ಷಣದಲ್ಲಿ ನೀನು ನನ್ನ ಸೀತೆಯನ್ನು ಅಪಹರಿಸಿದೆಯೋ ಅದೇ ಕ್ಷಣದಲ್ಲಿ ನಿನ್ನ ಪ್ರಖ್ಯಾತಿಯೆಲ್ಲ ಅಪಖ್ಯಾತಿಯ ಕಳಂಕದಿಂದ ಕೊಳೆದು ಹೋದವು. ಅಪ್ಪರಿಸಬೇಡ ರಾವಣ. ನಿನ್ನ ಅಪ್ಪರಕ್ಕೆ ಬೆದರಿ ಓಡಿ ಹೋಗುವ ಅಲ್ಪರು ಇಲ್ಲಾರಿಲ್ಲ. ಪೌರುಷವನ್ನು ತೋರಿಸಬೇಕಾದ ಸಮಯದಲ್ಲಿ ಹೀಗೆ ನಿನ್ನ ಗತ ವೈಭವವನ್ನು ಹೇಳಿಕೊಂಡರೆ ಏನು ಪ್ರಯೋಜನ? 1000 ಮಾತುಗಳಿಗಿಂತ ಒಂದೇ ಒಂದು ಕ್ರಿಯೆ ಅತ್ಯುತ್ತಮ ರಾವಣ. ಆ ಕ್ರಿಯೆಯನ್ನು ಈ ರಣರಂಗದಲ್ಲಿ ತೋರಿಸು. ವ್ಯಕ್ತವಾಗಿ ಮಾತಿನಲ್ಲಿ ಮನೆ ಕಟ್ಟಬೇಡ. ಓ, ಈಗ ನೋಡು ನನ್ನ ಪರಾಕ್ರಮವನ್ನು. ಶಕ್ತಿಯನ್ನು ವ್ಯರ್ಥಗೊಳಿಸುತ್ತಿದ್ದಾನೆ. ಹೀಗೆ ಆದರೆ ನಾನು ಇವನ ಮೇಲೆ ಗೆಲುವು ಸಾಧಿಸಲಾಗುವುದಿಲ್ಲ. ಪ್ರಬಲನಾದ ರಾಮನ ಮೇಲೆ ನಾನು ವಿಶೇಷ ಶಕ್ತಿಯನ್ನೇ ಪ್ರಯೋಗಿಸಬೇಕು. ಹೌದು, ಇಂದ್ರಜಿತು ಹೋಮ ಮಾಡಿ ಪಡೆಯಲಾಗದ್ದನ್ನು ಪಡೆಯಲು ನಾನೇಕೆ ಪ್ರಯತ್ನಿಸಬಾರದು? ಹೌದು, ಅದೇ ಸರಿ, ಅದೇ ಸರಿ. ಅಂತೂ ಆ ರಾವಣ ರಣರಂಗಕ್ಕೆ ಬಂದನಲ್ಲ, ಮತ್ತೆ ಯುದ್ಧ ಆರಂಭವಾಯಿತಲ್ಲ. ಹೌದು ಸೀತೆ, ಯುದ್ಧ ಭಯಂಕರವಾಗಿ ನಡೆಯುತ್ತಿದೆ. ರಾವಣನ ಎಲ್ಲ ಅಸ್ತ್ರಗಳನ್ನು ರಾಮ ವಿಫಲಗೊಳಿಸಿದ್ದಾನೆ. ರಾವಣನ ಮೇಲುಗೈಯಾಗಲು ಅವಕಾಶವೇ ಲಭಿಸಲಿಲ್ಲ. ಆ ದುಷ್ಟ ದಶಕಂಠನನ್ನು ಗೆಲ್ಲಲು ನನ್ನ ಸ್ವಾಮಿಗೆ ಕಷ್ಟವಾಗುತ್ತದೆಯೇ ತ್ರಿಜಟೆ? ಕಷ್ಟವಾಗದಿದ್ದರೂ ಸ್ವಲ್ಪ ಸಮಯ ಹಿಡಿಯಬಹುದು. ದುಷ್ಟನಾದರೂ ರಾವಣನಲ್ಲೂ ಅಪಾರವಾದ ಶೌರ್ಯ ಪರಾಕ್ರಮಗಳಿವೆಯಲ್ಲವೇ? ಅಧರ್ಮೀಯ ಶೌರ್ಯ ಪರಾಕ್ರಮಗಳಿಗೆ ಅರ್ಥ
ಅರ್ಥವಿಲ್ಲ ತ್ರಿಜಟೆ. ಅಬಲೆಯಾದ ಹೆಣ್ಣಿನ ಮೇಲೆ ದೌರ್ಜನ್ಯವೆಸಗಿದ ಅವನ ಶೌರ್ಯ ಪರಾಕ್ರಮಗಳು ಗೌರವಕ್ಕೆ ತಕ್ಕದಲ್ಲ. ಅದೆಲ್ಲ ಒಡೆದು ಹೋದ ದೋಣಿಯಂತೆ ಬಹುಬೇಗನೆ ಮುಳುಗಿ ಹೋಗಲೇಬೇಕು. ಮುಳುಗಿ ಹೋಗುವುದು ಬಹುಶಃ ಅವನಿಗೆ ಗೊತ್ತಿರಬೇಕು. ಆದ್ದರಿಂದಲೇ ಕಡೆಯ ಪ್ರಯತ್ನ ಮಾಡಲು ಅವನು ರಣರಂಗದಿಂದ ಅದೃಶ್ಯನಾಗಿರಬೇಕು. ಏನೆಂದೆ? ರಾವಣ ರಣರಂಗದಿಂದ ಅದೃಶ್ಯನಾದನೆ? ಯಾವ ಕಾರಣಕ್ಕಾಗಿ? ಯಾವ ಕಾರಣಕ್ಕೆಂದು ತಿಳಿಯದು, ಆದರೆ ಅದೃಶ್ಯನಾಗಿರುವುದಂತೂ ನಿಜ. ಅವನು ಮತ್ತೆ ಯುದ್ಧ ಮಾಡಲು ಬರುತ್ತಾನೋ ಇಲ್ಲವೋ? ಬರದೆ ಎಲ್ಲಿಗೆ ಹೋಗುತ್ತಾನೆ ಸೀತೆ? ಬಹುಶಃ ಅವನು ತನ್ನ ಶಕ್ತಿ ವೃದ್ಧಿಸಿಕೊಳ್ಳಲು ಅಥವಾ ಯುದ್ಧ ತಂತ್ರವನ್ನು ರೂಪಿಸಲು ಮರೆಯಾಗಿರಬೇಕು. ಇಂದ್ರಜಿತುವಿನಂತೆ ಇವನು ಮಾಯಾ ಯುದ್ಧದಿಂದ ನನ್ನ ಸ್ವಾಮಿಯನ್ನು ಕಾಡುತ್ತಾನೆಯೇ? ಅಂಥ ಪ್ರಯತ್ನ ಮಾಡಿದರೆ ಆ ಮಾಯಾವಿ ಇಂದ್ರಜಿತುವಿಗೆ ಒದಗಿದ ಗತಿಯೇ ಇವನಿಗೂ ಒದಗುತ್ತದೆ. ನೀನು ನಿಶ್ಚಿಂತಳಾಗಿರು, ನಾನು ಮತ್ತೆ ಬರುತ್ತೇನೆ. ಅಸ್ತ್ರಬಲ ಶಸ್ತ್ರಬಲ ಬಾಹುಬಲ ಉಡುಗಿತೇನೋ ಬಂಧುಬಲ ಆತ್ಮಬಲ ದೈವಬಲ ಅಡಗಿತೇ ಅಸ್ತ್ರಬಲ ಶಸ್ತ್ರಬಲ ಬಾಹುಬಲ ಉಡುಗಿತೇನೋ ಬಂಧುಬಲ ಆತ್ಮಬಲ ದೈವಬಲ ಅಡಗಿತೇ ಯಜ್ಞಬಲವನು ನಂಬಿ ದೈವವನು ಬೇಡಿ ಫಲಗಳಿಸುವ ಸಂಚಿದೇನೋ ಯಜ್ಞಬಲವನು ನಂಬಿ ದೈವವನು ಬೇಡಿ ಫಲಗಳಿಸುವ ಸಂಚಿದೇನೋ ಮಾಯಾ ಪ್ರವೀಣ ಇಂದ್ರಜಿತುವಿನ ವೈಫಲ್ಯ ಮರೆತು ಹೋಯಿತೇನೋ ಮಾಯಾ ಪ್ರವೀಣ ಇಂದ್ರಜಿತುವಿನ ವೈಫಲ್ಯ ಮರೆತು ಹೋಯಿತೇನೋ ಅಸ್ತ್ರಬಲ ಶಸ್ತ್ರಬಲ ಬಾಹುಬಲ ಉಡುಗಿತೇನೋ ವಿಚಿತ್ರವಾಗಿದೆ. ರಾಕ್ಷಸೇಂದ್ರ, ಲಂಕೇಶ್ವರ, ದಶಕಂಠ ದೇವತೆಗಳನ್ನೇ ಗಡಗಡನೆ ನಡುಗಿಸಿದವನು. ಆದರೆ ಯುದ್ಧ ರಂಗದಲ್ಲಿ ಸೋಲಿನ ಸೂಚನೆ ಸಿಕ್ಕ ಕೂಡಲೇ ಓಡಿ ಹೋಗ್ಬಿಡುತ್ತಾನೆ. ಜೀವಭಯ ಸುಗ್ರೀವ, ಜೀವಭಯ. ಅವನು ನಿಜವಾದ ವೀರನೇ ಆಗಿದ್ದರೆ ಮೊದಲು ತಾನು ರಣರಂಗಕ್ಕೆ ಬಂದು ಹೋರಾಡದೆ ಬಂಧು ಮಿತ್ರರನ್ನು ಕಳಿಸಿ ಕಳೆದುಕೊಳ್ಳುತ್ತಿರಲಿಲ್ಲ. ನಿನ್ನ ಮಾತು ಅಕ್ಷರಶಃ ಸತ್ಯ ಮಾರುತಿ. ಅಹಂಕಾರದ ಅಮಲಿನಲ್ಲಿ ಮತ್ತೆ ಮತ್ತೆ ತಪ್ಪುಗಳನ್ನೇ ಮಾಡುತ್ತಾ ಬಂದ ರಾವಣ ಈಗ ತನ್ನ ಮೇಲೆ ತನಗೆ ವಿಶ್ವಾಸವಿಲ್ಲದಂತಾಗಿದ್ದಾನೆ. ಅದಕ್ಕಾಗಿ ಅವನು ಮತ್ತೆ ಮತ್ತೆ ಮರೆಯಾಗುತ್ತಿದ್ದಾನೆ ಅನಿಸುತ್ತದೆ. ಅಂದರೆ ಈಗ ನಮಗಿರುವುದು ಒಂದೇ ದಾರಿ. ಆ ರಾವಣ ಎಲ್ಲೇ ಇರಲಿ ಅವನನ್ನು ಹುಡುಕಿಕೊಂಡು ಹೋಗಿ ವಧಿಸುವುದು. ಆ ಇಂದ್ರಜಿತುವನ್ನು ಅವನು ಹೋಮ ಮಾಡುತ್ತಿದ್ದ ಕಡೆಗೆ ಹುಡುಕಿಕೊಂಡು ಹೋಗಿ ಅವನೊಂದಿಗೆ ಯುದ್ಧ ಮಾಡಿದಂತೆ ಆ ರಾವಣನಿರುವ ಕಡೆಗೆ ಹೋಗಿ ಹೋರಾಡೋಣ. ಪ್ರಾಣ ರಕ್ಷಣೆಯೇ ಪ್ರಧಾನವಾದರೆ ಆ ರಾವಣ ನಮ್ಮ ಕೈಯಿಂದ ತಪ್ಪಿಸಿಕೊಳ್ಳುತ್ತಾನಲ್ಲವೇ? ಇಲ್ಲ, ಈ ಸಲ ಅವನು ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ. ಅವನು ಪಾರಾಗದಂತೆ ದಶ ದಿಕ್ಕುಗಳಿಗೂ ನನ್ನ ಬಾಣಗಳಿಂದ ದಿಗ್ಬಂಧನ ಹಾಕುತ್ತೇನೆ. ಅಷ್ಟೆಲ್ಲ ಯೋಚಿಸುವ ಅಗತ್ಯವೇ ಇಲ್ಲ ಲಕ್ಷ್ಮಣ. ಅವನು ಯುದ್ಧ ಭೂಮಿಗೆ ಬಂದೇ ಬರುತ್ತಾನೆ. ಈ ಸಲ ಬಂದಾಗ ಅವನು ಬೇರೆ ಎಲ್ಲಿಗೂ ಹೋಗುವುದಿಲ್ಲ, ಯಮನ ಮನೆಗೆ ಹೋಗುತ್ತಾನೆ. ಪ್ರಭು ರಾಮಚಂದ್ರ,
ರಾಮಚಂದ್ರ ಪ್ರಭು ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಏನು ವಿಭೀಷಣ, ಏಕೆ ಈ ಧಾವಂತ? ಪ್ರಭು ರಾಮಚಂದ್ರ, ನಾವೀಗ ರಾವಣನಿರುವಲ್ಲಿಗೆ ಹೋಗಿ ಅವನ ಕಾರ್ಯವನ್ನು ತಪ್ಪಿಸಬೇಕು. ಇಲ್ಲವಾದರೆ ಮತ್ತಷ್ಟು ಬಲಿಷ್ಠನಾಗುತ್ತಾನೆ. ಅವನನ್ನು ಮಣಿಸುವುದು ಕಷ್ಟವಾಗುತ್ತದೆ. ರಾವಣ ಎಲ್ಲಿದ್ದಾನೆ ವಿಭೀಷಣ? ಆ ರಾವಣ ತನ್ನ ಮಗನಂತೆ ತಾನೂ ಕೂಡ ಒಂದು ಕಡೆ ಕುಳಿತು ಹೋಮ ಮಾಡುತ್ತಿದ್ದಾನೆ. ನಾವು ಅಲ್ಲಿಗೆ ಹೋಗಿ ಆ ಹೋಮ ಪೂರ್ಣಾಹುತಿಯಾಗದಂತೆ ತಡೆದು ಅದರ ಫಲ ದೊರೆಯದಂತೆ ಮಾಡಬೇಕು. ಹಾಗೆ ಮಾಡಿದರೆ ಅವನು ರಣರಂಗಕ್ಕೆ ಬರದೆ ಬೇರೆ ದಾರಿಯೇ ಇರುವುದಿಲ್ಲ. ಆದುದರಿಂದ ನಮ್ಮ ವಾನರೆಲ್ಲ ಹೋಗಿ ಆ ಹೋಮ ಭಂಗಗೊಳಿಸುವುದು ಒಳ್ಳೆಯದು. ಪ್ರಭು ರಾಮಚಂದ್ರ, ನಮ್ಮ ವಾನರ ವೀರರೊಂದಿಗೆ ನಾನೀಗಲೇ ಹೋಗಿ ಆ ಕೆಲಸ ಮಾಡಿ ಬರುತ್ತೇನೆ. ಅಪ್ಪಣೆ ಕೊಡು ರಾಮಚಂದ್ರ. ಆಗಲಿ ಅಂಗದ, ಹೋಗಿ ಬಾ. ವಾನರ ವೀರರೇ, ವಿಜಯೀ ಭವ. ಜೈ ಶ್ರೀರಾಮ್. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್!